ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025ನೇ ಇಸ್ವೆ ಮೇ ತಿಂಗಳು 22ನೇ ತಾರೀಕು ಗುರುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಆಮೇಲೆ ಬೆಳಗ್ಗೆ ಜಾವದಲ್ಲಿ ನಮಗೆ ಸಂತೋಷದಿಂದ ಎದ್ದೇಳುವಂತೆ ಆತನು ಕೃಪೆ ನೀಡಿದರು. ಆತನಿಗೆ ಸ್ತೋತ್ರವಳೋಣ. ಈ ದಿನವೆಲ್ಲ ಜಯದಿಂದ ನಮ್ಮನ್ನು ನಡೆಸುವ ನಮ್ಮ ಕರ್ತನಿಗೆ ಸ್ತೋತ್ರವಾಗಲಿ. ಆಮೇನ್. ಆತನ ಕರುಣೆ, ಆಮೇನ್. ಭೂಮಿಯ ಮೇಲೆ ಆಕಾಶವು ಎಷ್ಟು ಎತ್ತರವಾಗಿದ್ದಾರೋ ಅಷ್ಟು ದೊಡ್ಡದಾಗಿದೆ. ಹೌದು ಪ್ರಿಯರೇ, ಆತನೇ ಕೊಂಡಾಡುವ 140ನೇ ಕೀರ್ತನದಲ್ಲಿ 13ನೇ ವಾಕ್ಯ, ಆಮೇನ್ ಆಮೇನ್. ನಿಶ್ಚಯವಾಗಿ ನೀತಿವಂತರು ನಿಮ್ಮ ಹೆಸರನ್ನು ಕೊಂಡಾಡುವರು, ಯಥಾರ್ಥರು ನಿಮ್ಮ ಸನ್ನಿಧಿಯಲ್ಲಿ ಬದುಕುವರು. ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ, ದೇವರನ್ನು ಕೊಂಡಾಡುತ್ತೇನೆ. ಹೋದ ರಾತ್ರಿಯಲ್ಲಿ ಹಗಲಲ್ಲಿ ಎಲ್ಲ ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ. ಕರ್ತಾವೇ, ಈ ದಿನವು ಈ ಪ್ರಾರ್ಥನೆಯಲ್ಲಿ ವ್ಯಕ್ತಿಗಳಿಗೆ, ಆಮೇನ್, ಕುಟುಂಬಗಳಿಗೆ ಬಿಡುಗಡೆ ಆಗಲಿ. ಎಲ್ಲ ಆಮೇನ್ ಆಮೇನ್ ವೇದನೆಗಳು, ನೋವುಗಳು, ರೋಗಗಳು, ಇಕ್ಕಟ್ಟುಗಳು, ಸಾಲಭಾರಗಳು ನೀಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಪ್ರತ್ಯೇಕವಾಗಿ ಆಮೇನ್ ಈ ಶಬ್ದದಲ್ಲಿ ರೋಗಿಗಳಿಗೆ ಕಂಪ್ಲೀಟ್ ಸೌಖ್ಯ ಉಂಟಾಗಲಿ. ಕೈ ಬೆರಳುಗಳು ಕಾಯಿಲೆ ಬಂದು ರೂಪವು ಚೇಂಜ್ ಆಗಿರುವ ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇಲೆ ಅದ್ಭುತಕರವಾದ ಬಿಡುಗಡೆಯು ಈ ವಿಷಯದಲ್ಲಿ ನಡೆದಿರುವುದಕ್ಕಾಗಿ ಸ್ತೋತ್ರ. ಮಕ್ಕಳ ಜ್ವರ, ಆಮೇಲೆ ಕೆಮ್ಮಲು ತಿಂಗಳುಗಳಾಗಿ ಆಮೇಲೆ ಇರುವ ಜ್ವರವು ಸೌಖ್ಯವಾಗಲಿ ಎಂಬ ಪ್ರಾರ್ಥಿಸುತ್ತೇನೆ. ಅದೇ ಪ್ರಕಾರವಾಗಿ ಕೆಲಸ ಇಲ್ಲದವರಿಗೂ ಕೆಲಸ ಸಿಕ್ಕಲಿ. ಆಮೇಲೆ ಫೈನಾನ್ಷಿಯಲ್ ಕ್ರೈಸಿಸ್ಗಳು, ಸಾಲ ಭಾರಗಳು ನೀಗಲಿ. ಕರ್ತನ ಸೇವಕರಿಗಾಗಿ ಪ್ರತ್ಯೇಕ ಪ್ರಾರ್ಥಿಸುತ್ತೇನೆ. ಸೇವೆಯಲ್ಲಿ ಇರುವವರನ್ನು ಬಲಪಡಿಸು. ಆಮೇಲೆ ಮಕ್ಕಳ ಮದುವೆಗಳಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ. ನಾದ ನೀ ದಾರಿಗಳು ಓಪನ್ ಮಾಡುವ ಕರ್ತನೆ. ಎಲ್ಲ ಆಮೇಲೆ ರೀತಿಯಲ್ಲಿಯೂ ಆಶೀರ್ವಾದಗಳು ನಿಮ್ಮ ಜನರಿಗೆ ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಕರ್ತನಗರದಲ್ಲಿ ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಆಮೇಲೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ನಾಳೆ ಇಂಡಿಯನ್ ಟೈಮ್ 8 ನಮ್ಮ ಸಭಾರಾಧನೆಯನ್ನು ಪ್ರಾರಂಭವಾಗುತ್ತದೆ. 8 ಗಂಟೆಗೆ ಪ್ರಾರಂಭವಾಗುತ್ತದೆ. ಅದೇ ಪ್ರಕಾರವಾಗಿ ಶನಿವಾರದಿಂದ 7 ದಿನ ಉಪವಾಸ ಕೂಟಗಳು ಸ್ಟಾರ್ಟ್ ಆಗುತ್ತೆ. ನೀವು ಉಪವಾಸ ಅಂದರೆ ಸಾಧಾರಣ ಬಿಸಿಯಾಗಿರ್ತೀರಾ, ಆದರೆ ಕೂಡ ಜಾಸ್ತಿ ಬೈಬಲ್ ಓದಬೇಕು, ಪ್ರಾರ್ಥನೆಯಲ್ಲಿ ಜಾಸ್ತಿ ಸಮಯ ಕಳೆಯಬೇಕು. ಆಮೇಲೆ ಸುಮ್ಮನೆ ಊಟ ಮಾಡೋದು ನಡೆಯುವುದಲ್ಲ. ಆಮೇಲೆ ನ್ಯೂ ಟೆಸ್ಟಿಮೆಂಟ್ ಓದಿ ಮುಗಿಸೋಕ್ಕಾದರೆ ಅದು ಮುಗಿಸಬೇಕು. ಈ ರೀತಿಯಲ್ಲಿ ಕರ್ತನ ಸಮೂಹದಲ್ಲಿ ಆಮೇಲೆ ಇತ್ತು ಸಮಯವನ್ನು ಆಮೇಲೆ ಸ್ಪೆಂಡ್ ಮಾಡಿದರೆ ಮಾತ್ರ ಈ ಉಪವಾಸವು ನಮಗೆ ಆಶೀರ್ವಾದವಾಗಿ ತೀರುವುದು. ಅದಕ್ಕೆ ನೀವು ಪ್ರಯತ್ನ ಪಡಬೇಕು. ದೇವರು ನಿಮ್ಮನ್ನು ಬಲಪಡಿಸಲಿ. ಆಮೇಲೆ ಇವತ್ತಿನ ಚಿಂತಕ್ಕಾಗಿ ಜ್ಞಾನೋಕ್ತಿಗಳು 18ನೇ ಅಧಿಕಾರ 21ನೇ ವಾಕ್ಯ. ಆಮೇಲೆ ಜೀವ ಮರಣಗಳು ನಾಲಿಗೆಯ ವಶ, ವಚನಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಪ್ರಿಯರೇ, ನಮ್ಮ ನಾಲಿಗೆಗೆ ಎಷ್ಟೊಂದು ಶಕ್ತಿ ಇದೆ ಎಂಬುದಾಗಿ ನಾವು ಅರಿತರೆ
ನಮ್ಮ ಜೀವನವು ಅದು ಮೂಲಕವಾಗಿ ಬದಲಾವಣೆಗೆ ಆಗುತ್ತದೆ. ನಾಲಿಗೆಯ ಅಧಿಕಾರವಾಗಿದೆ ಮರಣವು ಜೀವವು. ಪ್ರಿಯರೇ, ನಾವು ನಾಲಿಗೆಯಿಂದ ಹೇಳುವುದು ನಮ್ಮ ಜೀವನದಲ್ಲಿ ಸಂಭವಿಸುತ್ತಾರೆ. ನಾವು ಆಮೇನ್ ನೆಗೆಟಿವ್ ಆಗಿ ಆಮೇನ್ ಹೇಳ್ತಾ ಇದ್ದರೆ, ಸುಳ್ಳುಗಳು ಹೇಳ್ತಾ ಇದ್ದರೆ, ಇಲ್ಲಾಂದರೆ ಎಲ್ಲ ಸಮಯವೂ ಸೋಲಿಗೆಗಳು ಹೇಳ್ತಾ ಇದ್ದಾರೆ, ಆಮೇನ್ ಕಷ್ಟ ದುಃಖಗಳು ಹೇಳ್ತಾ ಇದ್ದಾರೆ, ಅದು ನಮ್ಮ ಜೀವನದಲ್ಲಿ ಭವಿಸ್ತಾರೆ. ನಮ್ಮ ಕುಟುಂಬದ ಕುರಿತಾಗಿಯೂ ಹೆಂಡತಿ, ಮಕ್ಕಳು, ಆಮೇನ್ ಸ್ವಂತದವರು ಎಲ್ಲವರ ಕುರಿತಾಗಿ ನಾವು ಒಳ್ಳೆಯದು ಮಾತಾಡಬೇಕು. ಆಮೇನ್ ಒಳ್ಳೆಯದು ಮಾತಾಡುವಾಗ ಒಳ್ಳೆಯದು ನಮಗೆ ಸಂಭವಿಸುತ್ತದೆ. ಪ್ರಿಯರೇ, ಆಮೇನ್ ನಾವು ಅದು ಬಿಟ್ಟು ಆಮೇನ್ ನಾಲಿಗೆಯಿಂದ ಮರಣದ ಮಾತುಗಳು, ಎಲ್ಲ ಒಡೆದೋಯಿತು, ನಾಶವಾಯಿತು, ದಾರಿಗಳಿಲ್ಲ, ಮುಂದುವರಿಸಕ್ಕಾಗಲ್ಲ, ಕಷ್ಟವಿದೆ, ಈ ರೀತಿಯಲ್ಲಿ ತಾಳ್ಮೆಯಿಂದ ಮಾತಾಡುವಂತೆ ಅಯ್ಯೋ ಅಯ್ಯೋ ಅಂತ ನಾವು ಹೇಳಿದರೆ ಆಮೇಲೆ ನಮ್ಮ ಜೀವನದಲ್ಲಿ ನಮಗೆ ಉದ್ಧಾರಣವು ಉಂಟಾಗುವುದಿಲ್ಲ. ಅದರಿಂದ ಈ ದಿನಗಳಲ್ಲಿ ನಾವು ಅರಿಯಬೇಕಾಗಿರುವ ಒಂದು ವಿಷಯ, ಆಮೇಲೆ ನಾಲಿಗೆಯ ಅಧಿಕಾರವನ್ನು ತಿಳಿದು ನಾವು ನಾಲಿಗೆಯನ್ನು ಉಪಯೋಗ ಮಾಡಬೇಕು. ನಂಬಿಕೆಯ ಮಾತುಗಳು ನಮ್ಮ ಬಾಯಿಯಿಂದ ನಾವು ಹಾಡಬೇಕು. ದೇವರೊಳ್ಳೆಯವನು, ವಾಕ್ಯ ಮೂಲಕವಾಗಿ ಮಾತನಾಡೋಕ್ಕಾಗಿ ನಾವು ಕಲಿಬೇಕು. ಆಮೇಲೆ ಯಾವ ವಿಷಯ ಮಾತಾಡಿದಿರೇನು ನಾವು ವಾಕ್ಯ ಮೂಲಕವಾಗಿ ಮಾತಾಡಬೇಕು. ಕೆಲವು ಸಾರಿ 1000 ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರ್ಬೋದು, ಆದರೆ ನಾವು ಮಾತಾಡಿಲ್ಲ ಅಂದರೆ ಅದು ಪ್ರಯೋಜನವಾಗುವುದಿಲ್ಲ. ಅದರಿಂದ ಆಮೇಲೆ ನಾವು ಮಾತುಗಳು ಆಮೇಲೆ ವಾಯಿಂದ ಆಮೇಲೆ ಜೀವ ಕೊಡುವ ಮಾತುಗಳಾಡಬೇಕು. ಇವಾಗ ನಮ್ಮ ಹತ್ರ ಒಬ್ಬರು ಬರುವಾಗ ಅವರ ಕಷ್ಟ ಸಂಕಟ ದುಃಖ ರೋಗಗಳೆಲ್ಲ ಕೇಳಿ ಅಯ್ಯೋ ಅಂತ ನಾವು ಹೇಳಿ ಅವರೇ ಕಳಿಸಿದರೆ ಅವ್ರು ಬೆಲೆವಂತಲ್ಲ. ಆದರೆ ಅವರು ಬರುವಾಗ ನಾವು ನಮ್ಮ ನಾಲಿಗೆಯಿಂದ ಅವ್ರಿಗೆ ಕಷ್ಟವಿದೆ, ಅವ್ರಿಗೆ ನೋವಿದೆ, ರೋಗವಿದೆ, ಕರೆಕ್ಟು, ನಾವು ಆಮೇಲೆ ಅವರನ್ನು ಬೆಲೆಪಡಿಸಿದರೆ ಯೇಸುವಿದ್ದಾರೆ, ಕರ್ತನ ವಾಕ್ಯವು ಆಮೇಲೆ ನಿಮ್ಮನ್ನು ಗುಣಪಡಿಸುತ್ತಾರೆ. ದೇವರು ಸನ್ನಿವೇಶಗಳು ಬದಲಾವಣೆ ಮಾಡ್ತಾರೆ. ಜೀವಕರವಾದ ಮಾತುಗಳು ಆಡಿದರೆ ಅವ್ರಿಗೆ ಧೈರ್ಯವು ಬೆಲೆವು ಸಿಕ್ಕುತ್ತದೆ. ಆಮೇಲೆ ಇದೇ ಪ್ರಕಾರವಾಗಿ ನಾವು ನಮ್ಮ ಮಕ್ಕಳ ಕುರಿತಾಗಿ ಒಳ್ಳೆಯ ಮಾತುಗಳಾಡಬೇಕು, ನಮ್ಮ ಹೆಂಡತಿಯ ಕುರಿತಾಗಿ ಒಳ್ಳೆಯ ಮಾತುಗಳಾಡಬೇಕು, ನಮ್ಮ ಯಜಮಾನರ ಕುರಿತಾಗಿ ಒಳ್ಳೆಯ ಮಾತುಗಳಾಡಬೇಕು, ನಮ್ಮನ್ನೇ ನಾವು ನೋಡಿಕೊಂಡು ಒಳ್ಳೆಯ ಮಾತುಗಳಾಡಬೇಕು. ಇವಾಗಿರುವ ಸನ್ನಿವೇಶಗಳೆಲ್ಲ ಬದಲಾವಣೆ ಮಾಡಿಕೊಳ್ಳಕ್ಕೆ ದೇವರು ನಮ್ಮ ನಾಲಿಗೆಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಅದು ಆಮೇಲೆ ವಚನಪ್ರಿಯರು ಅದರ ಫಲವನ್ನು ಅನುಭವಿಸುವರು. ನಾವು ಒಳ್ಳೆಯ ಫಲವನ್ನು ಅನುಭವಿಸುವುದಕ್ಕಾಗಿ ಒಳ್ಳೆಯ ಫಲವನ್ನು ಅನುಭವಿಸುವುದಕ್ಕಾಗಿ, ಫಲ ಕೊಡುವುದಕ್ಕಾಗಿ ನಮ್ಮ ನಾಲಿಗೆಯನ್ನು ನಾವು ಉಪಯೋಗ ಮಾಡಬೇಕು. ದೇವರು ಅದಕ್ಕಾಗಿ ನಿಮ್ಮೊಬ್ಬೊಬ್ಬರನ್ನು ಬಲಪಡಿಸಲಿ. ಆಮೇಲೆ ನಮ್ಮ ನಾಲಿಗೆಯಲ್ಲಿ ಜೀವವು ಉಂಟು, ಮರಣವುಂಟು, ಜಯ ಉಂಟು, ಸೋಲುವಿಕೆ ಉಂಟು, ಆಮೇಲೆ ಶಕ್ತಿಯುಂಟು, ಬಲಹೀನತೆ ಉಂಟು. ನಮ್ಮ ನಾಲಿಗೆ ಜೀವ ಕೊಡುವ, ಜಯ ಕೊಡುವ, ಆಮೇಲೆ ಶಕ್ತಿ ಕೊಡುವ ನಾಲಿಗೆಗಳಾಗಿ ಮಾರಪಡಲಿ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ಕೆಲವರು ನೆಗೆಟಿವ್ ಆಗಿ ಮಾತುಗಳಾಡಿ, ಸುಳ್ಳುಗಳಾಡಿ ತಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾರೆ. ನಾಗಿದು ಸತ್ತೋಗಿದೆ ಎಂದು ಕೆಲವರು ಹೇಳ್ತಾರೆ. ಸುಮ್ಮನೆ ಹೇಳುವುದು, ಆ ಥರ ಎಲ್ಲ ಮಾತುಗಳು ನಾವು ಆಡಬಾರ್ದು. ನಿಜವಾಗಿರೋ ಮಾತುಗಳು ಆಡಿಕೊಂಡು ಮುಂದುವರಿಸುವುದಕ್ಕಾಗಿ ದೇವರು ನಮ್ಮನ್ನು ಬಲಪಡಿಸಲಿ. ಈ ವಾಕ್ಯಗಳ ಮೂಲಕ ಕರ್ತವ್ಯ ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಆಕಾಶದಲ್ಲಿ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಂತೆಯೂ ಹೆಚ್ಚಿಗೆ ಆಗುತ್ತದೆ. We are blessed. We are really blessed. We are permanently blessed and highly favored. May God bless you.